ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ವೀಕ್ಷಕ ಬಾಂಧವರಿಗೆ ವಂದನೆಯನ್ನು ತಿಳಿಸುತ್ತಾ, ಜುಲೈ ತಿಂಗಳಿನ 2024ನೇ ಇಸ್ವಿಯ ಕನ್ಯಾ ರಾಶಿಯ ಫಲಗಳನ್ನು, ರವಿಯು ಎಲ್ಲ ರಾಶಿಗಳಿಗೂ ಕೂಡ ಗ್ರಹಗತಿಯೇ ಮುಖ್ಯ. ಆದ್ದರಿಂದ ಗ್ರಹಗತಿಗಳನ್ನು ವೀಕ್ಷಿಸೋಣ. ರವಿಯು 10 ಹಾಗೂ 11ನೇ ಮನೆಯಲ್ಲಿ, ಕುಜಗ್ರಹನು 8 ಹಾಗೂ 9ನೇ ಮನೆಯಲ್ಲಿ, ಬುಧಗ್ರಹನು 11 ಹಾಗೂ 12ನೇ ಮನೆಯಲ್ಲಿ, ಗುರುಗ್ರಹನು 9ನೇ ಮನೆಯಲ್ಲಿ ಹಾಗೂ ಶುಕ್ರಗ್ರಹನು 10 ಹಾಗೂ 11ನೇ ಮನೆಯಲ್ಲಿ, ಶನಿಯು ಷಷ್ಠ ಸ್ಥಾನ ಅಂದರೆ 6ನೇ ಮನೆಯಲ್ಲಿ, ರಾಹುಗ್ರಹನು 7ನೇ ಮನೆಯಲ್ಲಿ ಹಾಗೂ ಕೇತುಗ್ರಹನು 1ನೇ ಮನೆಯಲ್ಲಿ ಕ್ರಮವಾಗಿ ಸಂಚಾರವನ್ನು ಮಾಡ್ತಾರೆ. ರವಿಯು 10ನೇ ಮನೆಯಲ್ಲಿರುವಾಗ ಫಲಗಳು ಯಶಸ್ಸು, ಕೈಗೊಂಡ ಕಾರ್ಯ ಜಯಪ್ರಾಪ್ತಿಯನ್ನು ಅನುಗ್ರಹ ಮಾಡಿಕೊಡ್ತಾನೆ. ಹಾಗೂ ರವಿಗ್ರಹವು 11ನೇ ಮನೆಯಲ್ಲಿರುವಾಗ ಧನಲಾಭ ಹಾಗೂ ಕೀರ್ತಿ ಲಾಭ, ಕಾರ್ಯಲಾಭ ಇತ್ಯಾದಿಗಳನ್ನು ತೋರಿಸಿಕೊಡ್ತಾನೆ. ಮುಂಚೆ ಯಾವುದಾದರೂ ನಾವು ಕಷ್ಟದಲ್ಲಿದ್ದರೆ ಆ ವ್ಯವಹಾರದ ಚೇತರಿಕೆಯನ್ನು ಕೂಡ ರವಿಗ್ರಹ ಸೂಚಿಸಿಕೊಡ್ತಾನೆ. ಕುಜಗ್ರಹನು 8ರಲ್ಲಿ ಇರುವಾಗ ಯಂತ್ರ ಮತ್ತು ಆಯುಧಗಳಿಂದ ಆಗತಕ್ಕಂತಹ ಅಪಘಾತಗಳನ್ನು ಸೂಚಿಸುತ್ತಾನೆ. ಹಾಗಾಗಿ ಯಂತ್ರದಲ್ಲಿ ಹಾಗೂ ಆಯುಧಗಳಿಂದ ಕೆಲಸ ಮಾಡುವವರು ಬಹಳ ಜಾಗೃತೆಯನ್ನು ವಹಿಸಿ, ಹಾಗೂ ವಾಹನ ಚಾಲನೆಯನ್ನು ಮಾಡುವವರಿಗೂ ಕೂಡ ಅಪಘಾತಗಳು ತೋರಿಸಿಕೊಡ್ತಾನೆ. ವಾಹನ ಚಾಲನೆಯನ್ನು ಮಾಡುವಾಗ ಕಾಳಜಿಯನ್ನು ವಹಿಸಿ, ಮಾನಹಾನಿಯನ್ನು ಕುಜಗ್ರಹನು ಸೂಚಿಸಿಕೊಡ್ತಾನೆ. ಆದಷ್ಟು ಕುಜಗ್ರಹನು ಉಚ್ಚ ಸ್ಥಾನದಲ್ಲಿ ಇರತಕ್ಕಂತಹ ಕನ್ಯಾ ರಾಶಿಯವರು ಜಾಗೃತೆಯನ್ನು ವಹಿಸಬೇಕು. ಹಾಗೂ 11ನೇ ಮನೆಯಲ್ಲಿರ್ತಕ್ಕಂತಹ ಬುಧನು ವಿದ್ಯಾರ್ಥಿಗಳಿಗೆ ಹೇಳಿ ಮಾಡಿರ್ತಕ್ಕಂತಹ ಸಮಯ. ಯಾವುದಾದರೂ ಸೀಟಿಗೋಸ್ಕರವಾಗಿ ಅಲೆದಾಡುವರಿದ್ದರೆ ಈ ತಿಂಗಳಲ್ಲಿ ನಿಮಗೆ ಅದು ಪ್ರಾಪ್ತಿಯಾಗುತ್ತದೆ. ಉತ್ತಮವಾಗಿರ್ತಕ್ಕಂತಹ ವಿದ್ಯೆಯನ್ನು ಹೊಂದತಕ್ಕಂತಹ ಯೋಗ ಭಾಗ್ಯಾದಿಗಳನ್ನು, ಉತ್ತಮ ವಿದ್ಯಾರ್ಥಿ ಯೋಜನೆಗೆ ಬೇಕಾಗಿರ್ತಕ್ಕಂತಹ ಒಳ್ಳೆಯ ಸಮಯವನ್ನು ಕೂಡ ಬುಧಗ್ರಹ ನಿಮಗೆ ಅನುಗ್ರಹ ಮಾಡ್ತಾನೆ. ಹಾಗೂ ಕನ್ಯಾ ರಾಶಿಯಲ್ಲಿ ಇರತಕ್ಕಂಥವರ ಮಕ್ಕಳ ವಿದ್ಯಾಭ್ಯಾಸದಿಂದ ನಿಮಗೆ ಸುಖವನ್ನು ಕೂಡ ಅನುಗ್ರಹ ಆಗುತ್ತದೆ. ಹಾಗೂ ಕನ್ಯಾ ರಾಶಿಯವರಿಗೆ ಮಿತ್ರರಿಂದ ಲಾಭಾದಿಗಳನ್ನು ಕೂಡ ಬುಧಗ್ರಹನು ಅನುಗ್ರಹ ಮಾಡ್ತಾನೆ. ಗುರುಗ್ರಹನು 9ನೇ ಮನೆಯಲ್ಲಿ ಇರುವುದರಿಂದ ನೈಪುಣ್ಯತೆಗೆ ಯೋಗ್ಯವಾಗಿರ್ತಕ್ಕಂತಹ ಕೆಲಸ ಮಾಡುವವರಿಗೆ ಒಳ್ಳೆಯ ಫಲಗಳನ್ನು, ಅಧಿಕಾರ ವರ್ಗದವರ ಸಹಾಯದಿಂದ ಉತ್ತಮ ಕೆಲಸದಿಂದ ಲಾಭಾದಿಗಳನ್ನು ಕೂಡ ಗುರುಗ್ರಹನು ಅನುಗ್ರಹ ಮಾಡ್ತಾನೆ. ಹಾಗೂ ರಾಜಕೀಯದವರಿಗೂ ಕೂಡ ಉತ್ತಮ ಸ್ಥಾನಮಾನಾದಿಗಳನ್ನು ಗುರುಗ್ರಹ ಅನುಗ್ರಹಿಸ್ತಾನೆ. 10ನೇ ಮನೆಯಲ್ಲಿರ್ತಕ್ಕಂತಹ ಶುಕ್ರಗ್ರಹನು, ಶುಕ್ರ ಉಚ್ಚನಾಗಿದ್ದರೆ, ಶುಕ್ರನ ಪ್ರಭಾವವೇ ಜಾಸ್ತಿಯಾಗಿದ್ದರೆ ಅವಮಾನಾದಿಗಳಿಂದ ಮಾನಹಾನಿಯಾಗತಕ್ಕಂತಹ ಯೋಗವು ಆ ಶುಕ್ರಗ್ರಹ ಕೊಡ್ತಾನೆ. ಮನೆಯಲ್ಲಿ ಸಾಂಸಾರಿಕ ಜೀವನ ಸಾಮರಸ್ಯ ಹಾಳು ಮಾಡತಕ್ಕಂಥದ್ದ ಯೋಗವನ್ನು ಕೂಡ ಶುಕ್ರಗ್ರಹ ಕೊಡ್ತಾನೆ. ಹಾಗೂ ಗಂಡ ಹೆಂಡತಿಯ ವಿರಸವನ್ನು, ಡೈವರ್ಸಾದಿಗಳನ್ನು ಕೂಡ ಶುಕ್ರಗ್ರಹ ಕೊಡುವುದರಿಂದ ಆ ಶುಕ್ರನಿಗೆ ಸಂಬಂಧಿಸತಕ್ಕಂತಹ ದೇವಿಯ ಆರಾಧನೆಯನ್ನು ಮಾಡುವಂಥದ್ದು ಉತ್ತಮ. ಹಾಗೂ ಶನಿಗ್ರಹ 6ನೇ ಮನೆಯಲ್ಲಿರ್ತಕ್ಕಂತಹ ಶನಿ ರೋಗ ಉಲ್ಬಣತೆಯನ್ನು ಹಾಗೂ ಶತ್ರುಪೀಡೆಗಳನ್ನು ಹಾಗೂ ಸ್ತ್ರೀ ವಿಷಯಕವಾಗಿರ್ತಕ್ಕಂತಹ ಎಚ್ಚರಿಕೆಯನ್ನು ಕೂಡ ತಿಳಿಸ್ತಾನೆ. ಹಾಗಾಗಿ ಶನಿಯ ಆರಾಧನೆಯನ್ನು, ಶನೈಶ್ಚರನಿಗೆ ಎಳ್ಳು ದೀಪ ಹಚ್ಚುವುದನ್ನು ಕನ್ಯಾ ರಾಶಿಯವರು ಮಾಡುವುದು ಬಹಳ ಉತ್ತಮ. ರಾಹುಗ್ರಹನು ಸಂತಾನಹೀನತೆಯನ್ನು ಹಾಗೂ ಷೇರು ಮಾರ್ಕೆಟಲ್ಲಿ ಕಷ್ಟವನ್ನು ಹಾಗೂ ನಷ್ಟವನ್ನು ಕೂಡ ಸೂಚಿಸುತ್ತಾನೆ. ಕೇತುಗ್ರಹ 1ನೇ ಮನೆಯಲ್ಲಿರ್ತಕ್ಕಂತಹ ಕೇತುಗ್ರಹನು ಮನಸ್ತಾಪ, ಮನಶ್ಚಂಚಲತೆ ಹಾಗೂ ಭಯ ಹಾಗೂ ಕೋಪದ ಉದ್ವೇಗವನ್ನು ಕೂಡ ತಿಳಿಸುತ್ತಾನೆ. ಹಾಗಾಗಿ ನೀವು ಮನಸ್ಸಿನ ಹತೋಟಿಯಲ್ಲಿ ಇಟ್ಟುಕೊಳ್ಳುವಂಥದ್ದು, ಮಾತಿನಲ್ಲಿ ಮೌನವನ್ನು ವಹಿಸತಕ್ಕಂಥದ್ದನ್ನು ಮಾಡಿದರೆ ಆದಷ್ಟು ಮನಸ್ತಾಪಗಳು ಕಮ್ಮಿಯಾಗುತ್ತದೆ. ಕನ್ಯಾ ರಾಶಿಯವರಿಗೆ ಈ ತಿಂಗಳು ಉತ್ತಮ ಫಲ ಕೊಡತಕ್ಕಂತಹ ದಿನಸಗಳನ್ನು ನೋಡುವುದಾದರೆ 6, 14, 26 ಹಾಗೂ 28. ಒಳ್ಳೆಯ ಬಣ್ಣಗಳನ್ನು ನೋಡುವುದಾದರೆ ಪಚ್ಚೆ, ಗಿಳಿಪಚ್ಚೆ, ಬಿಳಿ ಹಾಗೂ ಬಿಳಿ ಮಿಶ್ರಿತ ಪಚ್ಚೆ ಒಳ್ಳೆಯ ಫಲ ಕೊಡತಕ್ಕಂತಹ ಬಣ್ಣಗಳಾಗಿದ್ದಾವೆ. ನಾವು ತಿಳಿಸಿರ್ತಕ್ಕಂತಹ ಮೇಷಾದಿ ರಾಶಿ ಫಲಗಳು ಮೇಲ್ನೋಟದ ಗ್ರಹಗತಿಗಳ ಫಲಗಳ ಆಗಿರುತ್ತವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಜಾತಕವನ್ನು ಹಿಡಿಕೊಂಡು ಅಕ್ಕಪಕ್ಕದಲ್ಲಿ ಇರ್ತಕ್ಕಂತಹ ಜ್ಯೋತಿಷ್ಕರನ್ನು ಭೇಟಿ ಮಾಡುವುದು ಬಹಳ ಉತ್ತಮ. ನವಾಂಶ, ದಶಾಭುಕ್ತಿ ನಿಮ್ಮ ಜಾತಕದ ಗ್ರಹಗತಿಗಳ ಮೇಲೆಗೆ
ವಿವರವಾಗಿರ್ತಕ್ಕಂತಹ ಫಲಗಳನ್ನು ಅವರು ತಿಳಿಸಿಕೊಡ್ತಾರೆ. ನಾವು ಇಲ್ಲಿ ಮೇಲ್ನೋಟದ ಫಲಗಳನ್ನು ಮಾತ್ರ ಸೂಚಿಸಿರುತ್ತೇವೆ, ವಿವರಿಸಿರುತ್ತೇವೆ. ತುಂಬ ಜನರ ಅಪೇಕ್ಷೆಯ ಮೇರೆಗೆ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಮೆಸೇಜಿನ ಮೂಲಕ ನಂಬರನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಾನು ತುಂಬ ಕೆಲಸದ ಒತ್ತಡದಲ್ಲಿ ಇರುವುದರಿಂದ ತಿಂಗಳಿಗೆ ಇಲ್ಲ ಅನುಕೂಲ ಆದಾಗ ಲೈವಲ್ಲಿ ಬರತಕ್ಕಂತಹ ಪ್ರೋಗ್ರಾಮನ್ನು ಕೂಡ ನಮ್ಮ ಟೀಮ್ ಅವರು ಮಾಡ್ತಾ ಇದ್ದಾರೆ. ಆವಾಗ ನನ್ನನ್ನು ಸಂಪರ್ಕಿಸಿ ಬೇಕಾಗಿರ್ತಕ್ಕಂತಹ ಫಲಗಳನ್ನು ತಿಳ್ಕೊಳ್ಬಹುದು. ಹಾಗೂ ಜ್ಯೋತಿಷ್ಯವನ್ನು ಕೇಳುವಾಗ ಯಾರೂ ಕೂಡ ಫ್ರೀಯಾಗಿ ಕೇಳೋದಿಲ್ಲ. ತುಂಬ ಜನ ಕಾಣಿಕೆ ಏನು ಅಂತ ಕೇಳ್ತಾ ಇದ್ದರು. ಹಾಗಾಗಿ ಕನಿಷ್ಠವಾಗಿರ್ತಕ್ಕಂತಹ ಮೊತ್ತ ಅಂದರೆ 101 ರೂಪಾಯಿಯನ್ನು ನಾವು ನಿಮಗೆ ಕಾಣಿಕೆಯಾಗಿ ಸೂಚಿಸಿರುತ್ತೇವೆ. ನಮ್ಮ ಟೀಮಿನವರು ನಿಮಗೆ ತಿಳಿಸಿಕೊಡ್ತಾರೆ. ಆ ಮೂಲಕವಾಗಿ ನೀವು ಪೇಯನ್ನು ಮಾಡಬಹುದು, ಇಲ್ಲ ದಕ್ಷಿಣೆಯನ್ನು ವಿತರಿಸಬಹುದು. ಜಾತಕ ರೀತ್ಯ ಕರ್ಮ ರೀತ್ಯ ಬರತಕ್ಕಂತಹ ಕಷ್ಟ ನಷ್ಟಗಳನ್ನು ದೇವತಾ ಅನುಗ್ರಹದಿಂದ ದೂರವಾಗಿ ಇಷ್ಟಾರ್ಥಗಳನ್ನು ಲಭಿಸಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.